ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇತ್ತೀಚೆಗೆ ತಾನೇ ಮೇ 18ರಂದು ನಾವು ವಿಶ್ವ ಲಸಿಕೆ ದಿನ, ಅದು HIV ಏಡ್ಸ್ಗೆ ಅಂತ ಆಚರಿಸಿದ್ವಿ. ನೀವು ಆಶ್ಚರ್ಯ ಪಡ್ಬೋದು, ಲಸಿಕೆನೇ ಬಂದಿಲ್ಲ, ಯಾಕೆ ಇದನ್ನ ಆಚರಿಸ್ತಾ ಇದ್ದೀವಿ ಅಂತ. ಕಾರಣ ಏನು ಅಂತಂದ್ರೆ, ಮೇ 18, 1997ರಲ್ಲಿ ಬಿಲ್ ಕ್ಲಿಂಟನ್ ಅವರು ಒಂದು ಭಾಷಣ ಮಾಡಿಬಿಟ್ಟು ಇಷ್ಟು ಮಿಲಿಯನ್ಸ್ ಆಫ್ ಜನ ಈ ಕಾಯಿಲೆಯಿಂದ ಬಳಲ್ತಾ ಇರಬೇಕಾದ್ರೆ ವ್ಯಾಕ್ಸಿನ್ ಬರಲೇಬೇಕು, ಇಡೀ ಸಮಾಜದ ತನ್ನ ಹೊಣೆ ಅಂದ್ಕೊಂಡು ವ್ಯಾಕ್ಸಿನ್ನು ರಿಸರ್ಚ್ ಆಗಬೇಕು ಅಂತ ಹೇಳಿದರು. ಅದನ್ನ ಹೇಳಿ 29-30 ವರ್ಷ ಆಯಿತು, ಇನ್ನೂ ಬಂದಿಲ್ಲ. ಆದರೂ ಅವ್ರು ಹೇಳಿದ್ದ ಮಾತಿಗೆ ಮನ್ನಣೆ ಕೊಟ್ಟು ವ್ಯಾಕ್ಸಿನ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಇತ್ತೀಚೆಗೆ ತಾನೇ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಗೆ ಬಗ್ಗೆ ಮಾತಾಡಿ ರೆಕಾರ್ಡ್ ಜನ, ಸಾವಿರಾರು ಜನ ಡಾಕ್ಟರ್ ಪರಿಮಳಾ ದೇವಿಯವರ ಮಾತು ಕೇಳಿಕೊಂಡು ಅವರು ವ್ಯಾಕ್ಸಿನ್ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರು ವ್ಯಾಕ್ಸಿನ್ ಇಲ್ಲದೆ ಇದ್ರೂ ಕೂಡ ಈ HIV ಏಡ್ಸು ಇದ್ದ ಮಹಿಳೆಯರು ಗರ್ಭಿಣಿಯಾದರೆ ಅವ್ರಿಗೆ ಏನು ತೊಂದರೆ ಆಗುತ್ತೆ, ಅವ್ರನ್ನ ಹೇಗೆ ಜೋಪಾನ ಮಾಡಬೇಕು, ಮಗುನ್ನ ಮತ್ತು ತಾಯಿಯನ್ನ ಹೇಗೆ ಉಳಿಸ್ಬೇಕು, ಎಲ್ಲವನ್ನ ವಿವರವಾಗಿ ಹೇಳಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ಡಾಕ್ಟರ್ ಪರಿಮಳಾ ದೇವಿಯವರೇ, ನಮಸ್ಕಾರ. ನಮಸ್ಕಾರ. ಸ್ವಾಗತ. ನಮಸ್ಕಾರ ಮೇಡಮ್. ನಮ್ಮ ಗುರುಗಳ ಪಾದಕ್ಕೆ ನಾವು ಅಡ್ಡ ಬಿದ್ದು ನಮಸ್ಕಾರ ಹೇಳ್ತೀವಿ. ಮತ್ತೆ ಈ ಒಂದು ವಿಷಯವನ್ನು ನೀವು ಇವತ್ತು ತಗೊಂಡಿದ್ದೀರಾ ಅಂತಂದ್ರೆ ಇದು ಒಂದು ಮುಖ್ಯವಾದ ವಿಷಯ. ಯಾಕಂದ್ರೆ ಇವಾಗ HPV ಅಂತ ಆಗ್ಬಿಟ್ಟು HIV ಬಗ್ಗೆ ಜಾಸ್ತಿ ನಾವು ತಿಳ್ಕೊಳ್ಳೋದಾಗ್ಲಿ, ಚರ್ಚೆ ಆಗ್ಲಿ ಮತ್ತೆ ಬಿಟ್ಟಿದೀವಿ. ಯಾಕಂದ್ರೆ ಏನೋ ಏಡ್ಸ್ ಇಲ್ವೇನೋ ನಮ್ಮ ಕಂಟ್ರಿನಲ್ಲಿ ಅನ್ನಂಗೆ, ಬಟ್ ಅದು ತಪ್ಪು. ಏಡ್ಸ್ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಸರಾಸರಿಯಾಗಿ 63,000 ಜನಗಳಿಗೆ ತಟ್ತಾ ಇದೆ ಇವಾಗ್ಲೂ ಅನ್ನೋದು ಕಂಡು ಬಂದಿದೆ. ಇದು ಗೊತ್ತಿರೋ ಅಂಕಿಅಂಶ. ಆದ್ರೆ ಹಿಂದೆ ಅದನ್ನ ರಿಪೋರ್ಟೇ ಆಗದೆ ಎಷ್ಟೋ ಜನಗಳು ಪರಿಸ್ಥಿತಿನೂ ಇದೆ. ಅದೇ ನಾವ್ ಇವಾಗ HIV ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ 3-4 ಬ್ಲಡ್ ಟೆಸ್ಟ್ ಸಂಬಂಧಪಟ್ಟಿದ್ದಿರುತ್ತೆ, ಅದನ್ನ ಬರೆದ್ ಬಿಡ್ತೀವಿ. ಅದು ನೆಗೆಟಿವ್ ಬಂದ ತಕ್ಷಣ ನಮ್ಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ. ಆದ್ರೆ ಇದು ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಅನ್ಕೊಂಡು HIV, HBsAg ಮತ್ತು ಕೂಡ VDR ಈ ಟೆಸ್ಟ್ ಗಳ ಮುಖಾಂತರವಾಗಿ ನಾವು ಎಷ್ಟೇ ಅಂದ್ರು ಕೆಲವು ಸರಿ ಇರ್ಬೋದು, ಅದು ತಪ್ಪಿರ್ಬೋದು ಅನ್ನೋ ಅವ್ರು ಮಾಡಿಸ್ಕೊಂಡಿರಲ್ಲ. ಟೆಸ್ಟ್ ಮಾಡಿಸ್ಕೊಂಡ್ ಬಂದಿದ್ರೆ ಓಕೆ. ಯಾವ ರೀತಿ ಇದು ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಬರುತ್ತೆ, ಯಾವ ರೀತಿ ತೊಂದರೆಗಳನ್ನ ಅವ್ರು ಅನುಭವಿಸ್ತಾರೆ, ಹಾಗೆ ಇದಕ್ಕೆ ಟ್ರಾನ್ಸ್ಮಿಷನ್ ಏನು ಅನ್ನೋದು ನಾವೊಂದು ತಿಳ್ಕೊಬೇಕಾಗಿರೋ ವಿಷಯ. ಈಗ HIV ಅಂದಿದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ. ಈಗ ನಾವ್ ಹೇಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದು ಸರ್ವೈಕಲ್ ಕ್ಯಾನ್ಸರ್ ಅದನ್ನ ನಾವು ಇವಾಗ ತುಂಬಾ ಚರ್ಚೆಗೆ ಒಳಪಡಿಸಿದೀವಿ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಇಂದ ಉಂಟಾಗುವಂತ ಒಂದು ಕಾಯಿಲೆ ಅಂದ್ರೆ ಏಡ್ಸ್ ಅಂತ. ಅದಕ್ಕೆ ಯಾಕೆ ಏಡ್ಸ್ ಅಂತಾರೆ, HIV ಡಿಸೀಸ್ ಅಂತ ಯಾಕನ್ನಲ್ಲ ಹಾಗೆ ಅಂತಾನು ಅನ್ಬೋದು. ಏಡ್ಸ್ ಅಂದ್ರೆ ಅದು ಟೋಟಲಿ ಅದು ಇಮ್ಯುನೋ ಡಿಫಿಷಿಯನ್ಸಿ ಮಾಡ್ಬಿಡುತ್ತೆ. ವೈರಸ್ ಲಕ್ಷಣ ಏನು ಅಂದ್ರೆ ಆ ಮನುಷ್ಯನಿಗಿರೋ ಒಂದು ರೋಗ ನಿರೋಧಕ ಶಕ್ತಿನ ಫುಲ್ ಅದು ನಾಶ ಮಾಡುತ್ತೆ, ಸರ್ವನಾಶ ಆಗುತ್ತೆ. ಅದಕ್ಕೆ ಅದನ್ನ ಆಟೋ ಇಮ್ಯೂನ್ ಡಿಫಿಷಿಯನ್ಸಿ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ನಾವು ಅದನ್ನ ಮೊದ್ಲಿಂದ ಯಾವಾಗ ನಾವೇ ಈಗ ಒಂದು 50 ವರ್ಷ 60 ವರ್ಷದಿಂದ ಇದನ್ ಬಗ್ಗೆ ತಿಳ್ಕೊತಾನೆ ಇದೀವಿ. 40 ವರ್ಷದಿಂದ ನಾವು ನಮ್ ಕಾಲೇಜಲ್ಲಿ ಓದ್ತಾ ಇರುವಾಗ್ಲೂ ಇದ್ರ ಬಗ್ಗೆ ಏಡ್ಸ್ ಅಂತಂದ್ರೆ ಅವಾಗ ಜಾಸ್ತಿ ಮಟ್ಟದಲ್ಲಿ ಇತ್ತು. ಇವಾಗ ನಾವ್ ಹೇಳ್ಬೇಕು ಅಂದ್ರೆ ಇತ್ತು. ಇವಾಗ ಬಿಕಾಸ್ ಆಫ್ ಅವೇರ್ನೆಸ್, ಆಮೇಲೆ ಸೆಕ್ಷುವಲ್ ಪ್ರಾಕ್ಟೀಸಸ್, ಹೈಜೀನ್, ಯೂಸ್ ಆಫ್ ದಿ ಕಾಂಡೋಮ್, ಪ್ರೊಟೆಕ್ಷನ್ ಅದೆಲ್ಲ ಇದ್ದು, ಆಮೇಲೆ ಒಂದು ತಿಳುವಳಿಕೆ ಹೈಜೀನ್ ಬಗ್ಗೆ, ಇದು ಈ ತರ ಆದ್ರೆ ಒಂದ್ ಕಾಯಿಲೆ ಬರ್ಬೋದು ಅನ್ನೋ ತಿಳುವಳಿಕೆನಲ್ಲಿ ಇವಾಗ ಕಡಿಮೆ ಆದ್ರೂ ಬಟ್ ಸಾಕಷ್ಟು ಪ್ರಮಾಣದಲ್ಲಿ ಈ ಕಾಯಿಲೆ ಇದೆ. ಆದ್ರೆ ನಮ್ಗೆ HIV ಬಂದಾಗ ಏನು ಯಾವ ರೀತಿ ಹೆಣ್ಮಕ್ಳು ಏನು ಒಂದ್ ಸಡನ್ ಆಗಿ ಕಾಯಿಲೆಯಿಂದ ಬರಲ್ಲ, ಆದ್ರೆ ತುಂಬಾ ಅವಳು ಕ್ಷೀಣಿಸ್ಕೊಂಡು ಅವಳಿಗೆ ಯಾವುದೇ ಒಂದು ಇನ್ಫೆಕ್ಷನ್ ಅನ್ನ ಪ್ರತಿರೋಧಿಸೋ ಶಕ್ತಿ ಇಲ್ಲದೆ, ಆಮೇಲೆ ಯಾವಾಗ್ಲೂ ಒಂದು ಸುಸ್ತು, ಬಳಲಿಕೆ ಈ ತರ ಆಗಿ ಅವಳು ಬರ್ಬೋದು. ಅದು ಒಂದು ಸಾಮಾನ್ಯವಾಗಿ ಬರೋದು. ಇಲ್ಲ ಅಂದ್ರೆ ನಾವು ಟೆಸ್ಟ್ ಮಾಡಿದಾಗ್ಲೆ ಅದು ಇವ್ರಿಗೇನೋ ಒಂದು ಅನುಮಾನಾಸ್ಪದವಾಗಿ ಈ ಕಾಯಿಲೆ ಇರಬಹುದು ಅನ್ನೋದು ಬರ್ಬೋದು. ಎಷ್ಟೋ ಸರಿ ಟ್ಯೂಬರ್ಕ್ಲೋಸಿಸ್ ಇರುತ್ತೆ, ಅಥವಾ ಯಾವಾಗ್ಲೂ ಲೂಸ್ ಮೋಷನ್ಸ್ ಗಳು ಇರುತ್ತೆ, ಅಥವಾ ಮತ್ತೊಂದೇನೋ ಒಂದು ಕೆಮ್ಮು ಇರುತ್ತೆ. ಇದೆಲ್ಲ ಒಂದು ಇಮ್ಯುನೋ ಡೆಫಿಷಿಯನ್ಸಿ ಇರಬಹುದು. ಅದ್ ಮಾತ್ರಕ್ಕೆ ಏಡ್ಸ್ ಇದೆ ಅಂತಾನೂ ಅಲ್ಲ, ಬಟ್ ನಾವು ಅದನ್ನ ಖಂಡಿತವಾಗ್ಲೂ ಕಂಡುಹಿಡಿಬೇಕು ಒಂದು. ಆಮೇಲೆ ಇದನ್ನ ನಾವು ಎಲ್ಲಾ ಕಾಯಿಲೆಗಳು ಏಡ್ಸ್ ಇರೋ ಪೇಷಂಟ್ಗೂ ಬರ್ಬೋದು. ಏಡ್ಸ್ ಇರೋದ್ರಿಂದ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇರೆ ಕಾಯಿಲೆಗಳು ಕೂಡ ಬರ್ಬೋದು. ಹೌದು, ಇಮ್ಯುನೋ ಕಾಂಪ್ರಮೈಸ್ಡ್. ಆದ್ರಿಂದ ನಾವು ಗರ್ಭಿಣಿಯರಲ್ಲಿ ನಾವು ಇದನ್ನ ಖಂಡಿತವಾಗ್ಲೂ ಈ ಟೆಸ್ಟ್ ಗಳನ್ನ ಮಾಡೇ ಮಾಡ್ತೀವಿ. ಸಾಧಾರಣ ಫಸ್ಟ್ 2 to 3 months ಅವ್ರ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿ
ಎಲ್ಲ ಹ್ಮ್ ಆದ್ಮೇಲೆ ಈ ಟೆಸ್ಟ್ ಗಳನ್ನ ಮಾಡಿ ಅವ್ರಿಗೆ ಏನು ಇಲ್ಲ ಅನ್ಕೊಂಡು, ಆದ್ರೆ ಟೆಸ್ಟ್ ಮಹಿಳೆಗೆ ಮಾತ್ರ ಅಲ್ಲ, ಗಂಡನಿಗೂ ಮಾಡ್ಲೇಬೇಕು, ಇಬ್ಬರಿಗೂ ಈ ಹೌದು ಟೆಸ್ಟ್ ಗಳು ಮಾಡ್ಬೇಕು. ಯಾಕೆ ಹೌದು ಅಂತಂದ್ರೆ ದ ಮೇನ್ ಟ್ರಾನ್ಸ್ಮಿಷನ್ ಇದು ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಈ ಕಾಯಿಲೆ. ಹೌದು ಮತ್ತೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರ್ಬೋದು ಅವರಿಗೆ, ಏನಾದ್ರೂ ಈ ಗೊನೋರಿಯಾ, ಸಿಫಿಲಿಸ್ ಇವಾಗ ಇಲ್ಲ ಅಂತ ಅನ್ಕೊಂಡ್ರು ಇತ್ತೀಚೆಗೆ ಮತ್ತೆ ಕಂಡು ಎಲ್ಲಿ ಬಂದಿದೆ ಅನ್ನೋ ಮತ್ತೆ ಒಂದು ಬರುತ್ತೆ ಹೌದು ವಿಷಯ ಅಂತ ಕಂಡು ಬಂದಿದೆ. ಸೊ ಆದ್ರಿಂದ ಇವೆಲ್ಲ ಇರುವಾಗ ನಾವು ಇಬ್ಬರಿಗೂ ಪರೀಕ್ಷೆ ಮಾಡಿ ಅವರಿಬ್ರಲ್ಲೂ ಈ ಒಂದು ಟೆಸ್ಟ್ ಗಳಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕು. ಯಾಕೆ ಇವರು ಗರ್ಭಿಣಿಯರಲ್ಲಿ ನಾವು ಇದನ್ನ ಖಂಡಿತವಾಗ್ಲೂ ಕಂಡಿಡ್ಬೇಕು ಅಂದ್ರೆ, ಅಲ್ಲಿ ನಾವು ಮುಂದೆ ಅದಕ್ಕೆ ತೊಂದರೆಗೆ ತುತ್ತಾಗೋದು ಆ ಹುಟ್ಟುವ ಮಗು. ಮಗು ಹೌದು. ಏನೂ ಪಾಪ ಮಾಡದೆ ಏನೂ ಮಾಡ್ದೇನೆ ಅದು ಸಫರ್ ಮಾಡೋದಂದ್ರೆ ಮಗು, ಅದ್ ನಿಜ. ಮಗು. ಸೊ ಈಗ ಅದು ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ನಾವು ಆಂಟಿನೇಟಲಿನೇ ಈ ಕಾಯಿಲೆ ಏನಾದ್ರು ಅವರಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಬೇರೆ ಎಲ್ಲ ನಾವ್ ಹೆಂಗ್ ಕಂಡಿಡ್ತೀವೋ ಹಾಗೆ. ಆಮೇಲೆ ಆಂಟಿನೇಟಲಿ ಓನ್ಲಿ ಅದು 20% ತಾಯಿಯಿಂದ ಮಗುಗೆ ಹೋಗ್ಬೋದು ಈ ವೈರಸ್ ಡೆಲಿವರಿಗೂ ಹೌದು ಮುಂಚೆನೆ. ಹೌದು ಸೊ ಹೌದು ಅದನ್ನು ಹೌದು ಒಂದು ಕಾರಣ. ಆಮೇಲೆ ಅಕಸ್ಮಾತ್ ಹೆರಿಗೆಗೆ ಅಂತಂದು ಅವಳು ಬಂದಾಗ ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಆವಾಗ ವೈರಸ್. ನಾರ್ಮಲ್ ಡೆಲಿವರಿ ಇರ್ಬೋದು, ಸಿಸೇರಿಯನ್ ಇಂದ ಕಡಿಮೆ ಅಂದ್ರೂ ನಾವು ಸಾಧಾರಣ ಯಾವುದೇ ಒಂದು ರೀಸನ್ ಇಲ್ಲದೆ ಸಿಸೇರಿಯನ್ ಮಾಡೋಗಿಲ್ಲ ಈ ಕೇಸ್ಗಳಲ್ಲೂ. ಹೌದು ಹೌದು ಅವಾಗ ಹೌದು 60% ತಾಯಿಯಿಂದ ಮಗುವಿಗೆ ಈ ಟ್ರಾನ್ಸ್ಮಿಷನ್ ಆಗೋದು ಉಂಟು ಈ ಕಾಯಿಲೆ, HIV ಅಥವಾ ಏಡ್ಸ್ ಇದು. ಅದಕ್ಕೆ ನಾವು ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತೀವಿ, ಪೇರೆಂಟ್ ಟು ಪೇರೆಂಟ್ ಟ್ರಾನ್ಸ್ಮಿಷನ್ ಅಂತ, ಪೇರೆಂಟ್ ಟು ಹಾ ಚೈಲ್ಡ್ ಹಾ ಟ್ರಾನ್ಸ್ಮಿಷನ್ ಚೈಲ್ಡ್ ಅಂತೀವಿ. ಬಟ್ ನ್ಯಾಕೋ ಅಂದ್ರೆ ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನೋ ಒಂದು ಅಸೋಸಿಯೇಷನ್ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಕೆಲಸಗಳು ನಡೀತಾನೆ ಇದೆ. ಮತ್ತೆ ತಾಯಿಯಂದ್ರನ್ನ ಕಾಪಾಡ್ತಾನೆ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ART ಅಂತ ಆಂಟಿ ರಿಟ್ರೋವೈರಲ್ ಥೆರಪಿ ಇದನ್ನೆಲ್ಲ ಕೊಟ್ಟು ತಾಯಂದ್ರನ್ನ ಕಾಪಾಡ್ತಾನೆ ಇದ್ದಾರೆ. ಮತ್ತೆ ಹೌದು ಡೆಲಿವರಿ ಆದ್ಮೇಲೂ ಕೂಡ ಮತ್ತೆ ಒಂದು 10 to 30% ಈ ವೈರಸ್ ಮಕ್ಕಳಿಗೆ ಬರಬಹುದು. ಆಮೇಲೆ ಮಗುಗೂ ಕೂಡ ಡೆಲಿವರಿ ಆದ್ಮೇಲೆ 4 ರಿಂದ 6 ವಾರ ಕೊಡ್ಲೇಬೇಕಾಗತ್ತಲ್ವಾ, ಯಾಕಂದ್ರೆ ಅದು ಕೊಡ್ಲೇಬೇಕು. ರಕ್ಷಣೆ ಮಾಡ್ಲೇಬೇಕಾಗತ್ತೆ. ಕೊಡ್ಲೇಬೇಕು. ಸೊ ಇವಾಗ ನಾವು ಯಾವ ರೀತಿ ಅಂತಂದ್ರೆ ಈ ಮೆಡಿಸಿನ್ ಕೊಟ್ಟಾಗ ಯಾವ ಟೈಪ್ಸ್ ಅಲ್ಲಿ ಕೊಡ್ತಾರೆ ಅಂದ್ರೆ ಒಂದು 3 ಮೆಡಿಸಿನ್ ಕಾಂಬಿನೇಷನ್ ಅಲ್ಲಿ ಕೊಡ್ತಾರೆ ಇದನ್ನ ಅದಕ್ಕೆ ART ಅಂತಾರೆ ಅಥವಾ ಹಾರ್ಟ್ ಅಂತಾರೆ, ಹಾರ್ಟ್ HAART ಆತರ ಹಾರ್ಟ್ ಅಂತ ಅಂತಾರೆ, ಹೈ ಡೋಸ್ ಟ್ರೀಟ್ಮೆಂಟ್ ಫಾರ್ ಆಂಟಿ ರಿಟ್ರೋವೈರಲ್ ಥೆರಪಿ ಅಂತ. ಅದನ್ನ ಕೊಟ್ಟಾಗ ಯು ಕ್ಯಾನ್ 3 ಕಾಂಬಿನೇಷನ್ ಅಲ್ಲಿ ಕೊಟ್ಟಾಗ 2% ಇಳಿಸ್ಬಿಡ್ಬೋದು ನಾವು ಆ ಟ್ರಾನ್ಸ್ಮಿಷನ್ ತಾಯಿಯಿಂದ ಮಗುಗೆ ಹೋಗೋದನ್ನ. ಸೊ ಈ ಅದಕ್ಕೆ ಹಾರ್ಟ್ ಅಂತ ಅಂದ್ರೂ ಕೂಡ ಹಾರ್ಟ್ ಸಂಬಂಧ ಅಲ್ಲ ಅದು. ಸಂಬಂಧ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ವರ್ಷದ ಹಿಂದೆ ನಂದು ಒಬ್ಬ ಹಾರ್ಟ್ ಪೇಷಂಟ್, ಅವ್ರಿಗೆ ನಾನು ಡಿವೈಸ್ ಕ್ಲೋಸರ್ ಮಾಡಿದ್ದೆ. ಮುಂದೆ ಅವ್ರ ಪಾಪ ಬಹಳ ಅಟ್ಯಾಚ್ಮೆಂಟ್ ಇತ್ತು. ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟು ಬಿಕ್ಕಿ 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 ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾನೆ ಆ ಮನುಷ್ಯ ಅಂತ ನೋಡಿದ್ರೆ ಅವ್ರು ಹೇಳಿದ್ರು, ಅಮ್ಮ ನನ್ನ ಹಾರ್ಟ್ ಏನೋ ಸರಿ ಮಾಡಿದ್ರಿ, ಆದ್ರೆ ಈಗ ನನ್ನ ಎದೆ ಒಡೆದು ಹೋಗ್ಬಿಟ್ಟಿದೆ. ನಾವು ಸಾಲ ಸೋಲ ಮಾಡಿ ತಂಗಿ ಮದ್ವೆ ಮಾಡಿದ್ವಿ, ಈಗ ನೋಡಿದ್ರೆ ಆ ತಂಗಿ ಗಂಡನ್ಗೆ HIV ಏಡ್ಸ್ ಇದೆ ಅಂತ ಗೊತ್ತಾಗಿದೆ ಅಂತ ಅಳ್ತಾ ಇದ್ದಾರೆ. ಅಂದ್ರೆ ನಾವು ಹಾರ್ಟ್ ಟ್ರೀಟ್ಮೆಂಟ್ ಸರಿ ಮಾಡ್ಬೋದು, ಬಟ್ ಈ HIV ಏಡ್ಸ್ ಬಂದಾಗ ಜನರಿಗೆ ಎಷ್ಟು ದುಃಖ ಆಗತ್ತೆ, ಅಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನ ತಗೊಂಡೆ. ಯಾಕಂತಂದ್ರೆ ಕಾಯಿಲೆ ಇಲ್ಲದೆ ಇರ್ಬೋದು, ಆದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಜನ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ನಾವು ಇದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಂತೀವಿ, ಹಾಗೆ ಹ್ಯೂಮನ್ ಪೆಪ್ರಮಾ ವೈರಸ್ ಒಂಥರ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್. ಬಟ್ ಆದ್ರೆ ಇಲ್ಲಿ ಮಗುವಿಗೆ ಅಲ್ಲಿ ಹ್ಯೂಮನ್ ಪೆಪ್ರಮಾ ವೈರಸ್ ಅಲ್ಲಿ ನಾವು ಪ್ರೆಗ್ನೆಂಟ್ ಲೇಡೀಸ್ ಸಾಧಾರಣ ಅದು ಬರೋಷ್ಟಿಗೆ ಲೇಟ್ ಇರುತ್ತೆ. ಇಲ್ಲಿ ಹೆಂಗ್ ನಮ್ಮ ಹೆಣ್ಮಕ್ಳನ್ನ ಇದು ಈ ವೈರಸ್ ಕಾಯಿಲೆ ಬರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಮೇನ್ ಆಗಿ ಇದು ಸ್ಪ್ರೆಡ್ ಆಗೋದ್ರಿಂದ, ಆಗ್ತಾ ಇದ್ದಂಗೆ ಮುಟ್ಟಿದ್ರೆ ಮುಟ್ಟಿದ ತಕ್ಷಣ ಬರುತ್ತೆ ಅಂತಲ್ಲ, ಟ್ರಾನ್ಸ್ಮಿಷನ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಗಳು ಇದ್ದಾಗ ಗಂಡಸಿನಲ್ಲಿ ಅಥವಾ ಹೆಣ್ಮಕ್ಳಲ್ಲೇ ಏನೋ ಒಂದು ಮಲ್ಟಿಪಲ್ ಸೆಕ್ಷನ್ ಪಾರ್ಟ್ನರ್ಸ್ ಇಂದ ಈ ಕಾಯಿಲೆಗಳು ಇದ್ದಾಗ ಕಡೆಗೆ ಮಗುವಿಗೆ ಒಂದು ತುತ್ತಾಗಿ ಮಗು ಯಾವಾಗ್ಲೂ ಇಮ್ಯುನೋ ಡೆಫಿಷಿಯನ್ಸಿಂದ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇಮ್ಯುನೋ ಡೆಫಿಷಿಯನ್ಸಿಂದ ಅದು ದೊಡ್ಡದಾಗ್ತಾ ಇರುವಾಗ ಅದು ಹಲವಾರು ಕಾಯಿಲೆಗಳ ಗೂಡಾಗ್ಬಿಡುತ್ತೆ ಮಗು. ಆದ್ರಿಂದ ಇದನ್ನ ಮೊದ್ಲೇನೆ ಕಂಡು ಹಿಡಿದು, ಮತ್ತೆ CD4 ಕೌಂಟ್ ಅನ್ನೋದು ಒಂದು ಬಾರಿ ಮುಖ್ಯ. ಇದೊಂದು ಪಾಯಿಂಟ್ ನಾವು ಹೇಳ್ಕೊಳ್ಳೇಬೇಕು. CD4 ಕೌಂಟ್ ಕೂಡ ನಾವು ಮಾಡೋದ್ರಿಂದ ಅದರ್ ದೆನ್ ದೋಸ್ 3 ಬ್ಲಡ್ ಟೆಸ್ಟ್ ಏನ್ ಹೇಳಿದ್ವಿ, VDRL, HPSCG, HIV, ಮತ್ತೆ ಅದ್ರೊಳಗೆ ಮತ್ತೆ ಸ್ಪೆಷಲ್ ಟೆಸ್ಟ್ ಗಳು ಇದಾವೆ. ಆಫ್ಟರ್ ದಿಸ್ ಒನ್ VDRL ನಲ್ಲಿ 2 ಟೈಪ್ಸ್ ಆಫ್ ಟೆಸ್ಟ್ ಅಗೇನ್. ಸೊ ಈ HIV1, HIV2 ಇದೆಲ್ಲ ಟೆಸ್ಟ್ ಗಳನ್ನು ಅವೈಲಬಿಲಿಟಿ ಇದೆ. ಗವರ್ಮೆಂಟ್ ಸೆಟಪ್ ನಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಇನ್ಫೆಕ್ಷನ್ ಸೆಂಟರ್ಗಳೇ ಇರೋದ್ರಿಂದ ಆಮೇಲೆ ಇದನ್ನ ಸೀಕ್ರೆಟ್ ಆಗಿರ್ತಾರೆ, ಯಾರಿಗೂ ಗೊತ್ತಾಗ್ದಂಗೆ, ಯಾರಿಗೂ ಹೇಳ್ದಾಗ ಕೂಡ ಇರ್ತಾರೆ. ಸೋಷಿಯಲ್ ಸ್ಟಿಗ್ಮಾ. ಹಾಗಾಗಿ ಸೋಷಿಯಲ್ ಸ್ಟಿಗ್ಮಾ ಇರೋದ್ರಿಂದ
ಹಾಗಾಗಿ ಜನ ನಿರ್ಭೀತಿಯಿಂದ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಸಕಾಲಕ್ಕೆ ಹೌದು ಟ್ರೀಟ್ಮೆಂಟ್ ಹೌದು ತಗೊಳ್ಬೇಕು ಅನ್ನೋದು ನಮ್ದು. ಹೌದು. ಎಷ್ಟೋ ಸರಿ ಹೆಣ್ಮಕ್ಳು ಅದನ್ನ ರಿಪೋರ್ಟ್ ನ ತಗೊಂಡ್ ಬರ್ತಾರೆ, ಆದ್ರೆ ಗಂಡ್ಮಕ್ಳು ಬಂದಿರೋದಿಲ್ಲ, ರಿಪೋರ್ಟ್ ಮಾಡ್ಸಿರೋದಿಲ್ಲ. ಅವಾಗ ಅದು ನಮ್ದು ಆದ್ಯ ಕರ್ತವ್ಯ, ಇದನ್ನ ಮಾಡಿಸ್ಲೇಬೇಕು, ಯಾಕಂದ್ರೆ ಇದು ಮಗುವಿಗೆ ಸಂಬಂಧ ಪಡುತ್ತೆ ಮುಂದೆ ಅಂತ ಹೇಳಿ ಅವ್ರ ಟೆಸ್ಟ್ ಗಳನ್ನು ನಾವು ಮಾಡ್ಕೋಬೇಕು. ಸೊ ಈ ಟ್ರಾನ್ಸ್ಮಿಷನ್ ಒಂದು ಪ್ರಿವೆಂಟ್ ಮಾಡ್ಬೇಕು, ನಾವು ಟೆಸ್ಟ್ ಗಳನ್ನ ಮಾಡ್ಬೇಕು. ಮತ್ತೆ ಅವ್ರು ಯಾವಾಗ್ಲೂ ಈ ಹೆರಿಗೆ ಸಮಯದಲ್ಲಿ ಮುಂಚೆನೆ ಏನಾದ್ರು ನೀರ್ ಹೋಗ್ಬಿಟ್ರೆ ಅವ್ರಿಗೆ ರಪ್ಚರ್ ಆಫ್ ಮೆಂಬ್ರೇನ್ಸ್ ಪ್ರೀ ಮೆಚ್ಯೂರ್ ಡೆಲಿವರಿ ಆದ್ರೆ ಜಾಸ್ತಿ ಮಗುಗೆ ಇದು ಸ್ಪ್ರೆಡ್ ಆಗುತ್ತೆ. ಸೊ ಆದ್ರಿಂದ ಈ ಒಂದು ಹೆರಿಗೆಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ತೊಂದರೆಗಳಿದ್ರು ನಾವು ಅವ್ರನ್ನ ಕಾಪಾಡ್ಕೋಬೇಕಾಗತ್ತೆ. ಅವಾಗ ಆಮೇಲೆ ಅಷ್ಟೇ ಅಲ್ಲ, ನೀವು ಹೆರಿಗೆ ಮಾಡುವವ್ರು ನೀವು ಕೂಡ ನಿಮ್ಮನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಅಲ್ವೇ? ಹೌದು ಹೌದು, ಯೂನಿವರ್ಸಲ್ ಯಾಕಂದ್ರೆ ಪ್ರಿಕಾಷನ್ಸ್. ಪ್ರಿಕಾಷನ್ಸ್ ಅಲ್ಲೂ ಕೂಡ, ಇಲ್ಲಂದ್ರೆ ಅದು ವೈರಸ್ ನಿಮಗ್ ಬಂದ್ಬಿಡ್ಬೋದು. ಹೌದು ಯಾವ್ದು ಹೌದು ಹೌದು ಎಂತದೋ ಒಬ್ಬ ಪಾಪಿ ಇದು ಸನ್ಯಾಸಿಗೆ ಬಂತು ಹೌದು ಅಂತ ಪಾಪ ಹೌದು ಡಾಕ್ಟರ್ಗಳು ನರ್ಸಸ್ಗೂ ಅವ್ರಿಗೂ ಬರ್ಬೋದು. ಹೌದು ಹಾಗಾಗಿ ಡಬಲ್ ಇದ್ ಮಾಡ್ಬೇಕು. ನಾವಂತೂ ಕ್ಯಾಥ್ಲಾಬ್ಗೆ ಪೇಷಂಟ್ ತಗೊಳ್ಳೋ ಮೊದ್ಲೇನೆ HIV AIDS ಟೆಸ್ಟ್ ಹೌದು ಮಾಡಿಸ್ಬಿಟ್ಟೇನೆ ತಗೊಳ್ಳೋದು. ಹೌದು ಹೌದು. ಆಮೇಲೆ ಒಂದೊಂದ್ಸರಿ ಆಪರೇಷನ್ ಮಾಡುವಾಗ ಕೈಗೆ ಪ್ರಿಕ್ ಆಗ್ಬೋದು, ಹೌದು. ಕೆಳಗಡೆಗೆ ಪ್ರಿಕ್ ಆದಾಗ ತಕ್ಷಣನೇ ನಾವು ಯೂನಿವರ್ಸಲ್ ಡಬಲ್ ಪ್ರಿಕಾಷನ್ಸ್ ಗ್ಲೌಸ್ ತಗೋಬೇಕು. ಹಾಕೊಂಡು ಇದ್ ಅದನ್ನ ಮಾಡ್ಕೊಂಡು ಅದು ಡಬಲ್ ಗ್ಲೌಸ್ ಹಾಕೋಬೇಕು. ಮತ್ತೆ ಅಲ್ಲಿ ಇದ್ದಿದ್ದನ್ನ ಸ್ವಲ್ಪ ಬ್ಲಡ್ ನ ಪ್ರೆಸ್ ಮಾಡಿ ತೆಗೆದ್ಬಿಟ್ಟು ಆಂಟಿಸೆಪ್ಟಿಕ್ ಹಚ್ಕೊಂಡ್ಬಿಟ್ಟು, ಆಕ್ಚುಲಿ ವ್ಯಾಕ್ಸಿನ್ ಅಂತ ಏನೂ ಇಲ್ಲ, ಬಟ್ ಏನಾದ್ರು ಇದೆಯಾ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ನಾವು. ಯಾಕಂದ್ರೆ ಒಂದೊಂದ್ಸರಿ ಅಷ್ಟು ಪ್ರಮಾಣದಲ್ಲಿ ಅವರಿಗೆ ಇನ್ಫೆಕ್ಷನ್ ಇರ್ಬೋದು. ಆ ಸಮಯದಲ್ಲಿ ವೈರಸ್ ನ ಲೋಡ್ ಅಂತೀವಲ್ಲ, ಆ ವೈರಸ್ ಲೋಡ್ ಸಂಬಂಧಪಟ್ಟಂಗೆ ನಾನು ಈ CD4 ಕೌಂಟ್ ಹೇಳಕ್ ಇಷ್ಟಪಟ್ಟೆ. ಯಾಕಂದ್ರೆ ವೈರಸ್ ಲೋಡ್ ಎಷ್ಟಿದೆ ಅವರಲ್ಲಿ, ಆ HIV ಸಂಬಂಧಪಟ್ಟ ವೈರಸ್ ಲೋಡ್, ಅದ್ರ ಮೇಲೆ ಇನ್ಫೆಕ್ಷನ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಸೊ ಅದು CD4 ಕೌಂಟ್ ಅನ್ನೋದು ಎಷ್ಟು ಮೋರ್ ದೆನ್ 1000 ಅದನ್ನು ಕಾಪೀಸ್ ಅಂತೀವಿ ನಾವು, ಅಷ್ಟು ಏನಾದ್ರು ಇದ್ದಾಗ ಮೋರ್ ಇನ್ಫೆಕ್ಷಿಯಸ್. ಮತ್ತೆ ಅದನ್ನ ತಾಯಿ ಯಾವಾಗ ಡಯಾಗ್ನೋಸಿಸ್ ಆಗ್ತಾಳೆ ತಕ್ಷಣನೇ ಅವಳಿಗೆ ART ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮತ್ತೆ ನಾರ್ಮಲ್ ಡೆಲಿವರಿನೇ ಮಾಡ್ಬೇಕಾ ಸಿಸೇರಿಯನ್ ಮಾಡ್ಬೇಕಾ ಇದು ಬರುತ್ತೆ. ಸಿಸೇರಿಯನ್ ಮಾಡಿದ್ರೆ ಇನ್ಫೆಕ್ಷನ್ ಕಡಿಮೆ ಆಗ್ಬಿಡುತ್ತೆ, ಯಾಕಂದ್ರೆ ವೆಜಿನಲ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾರ್ಮಲ್ ಡೆಲಿವರಿ. ಬಟ್ ಸಿಸೇರಿಯನ್ ವಿನಾಕಾರಣ ಮಾಡಾಗಿಲ್ಲ, ಅದು ರಿಸ್ಕೆ. ಸೊ ಆದ್ರಿಂದ ಅದೊಂದು. ಆಮೇಲೆ ತಾಯಿಗೆ ನಾವು ತಕ್ಷಣನೇ ART ಟ್ರೀಟ್ಮೆಂಟ್ ಹಾಕಿದಾಗ ಎಷ್ಟು ಅದು ಕಾಪೀಸ್ ಆಫ್ ದಿ CD4 ಅದರೆಲ್ಲ ವೈರಸ್ ಲೋಡ್ ಕಡಿಮೆ ಆಗೋದ್ರಿಂದ ಮಗುವಿಗೆ ನಾವು ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಕಡಿಮೆ ಮಾಡೋದು. ಆದ್ರೆ ಮಗುವಿನ ಡಾಕ್ಟರ್ ಮತ್ತೆ ಅದು ಔಷಧಿಗಳನ್ನ ಅದಕ್ಕೆ ಸಂಬಂಧಪಟ್ಟಂಗೆ ಈ ART ಟ್ರೀಟ್ಮೆಂಟ್ ನ ಅದರದೇ ಆದ ವಿಧಾನದಲ್ಲಿ ಅವರು ಕೂಡ ಹಾಕ್ಬೇಕಾಗತ್ತೆ. ನೀವ್ ಹೇಳಿದಂಗೆ ಕೆಲವು ವಾರಗಳನ್ನ ಅವರು ಔಷಧಿಗಳನ್ನ ಹಾಕ್ಬೇಕು. ಮಗುವಿಗೆ ಹೆಚ್ಚಿನ ಒಂದು ಪುಷ್ಟಿಯಾಗಿ ಬ್ರೆಸ್ಟ್ ಫೀಡಿಂಗ್ ಈಸ್ ಅಲೋಡ್. ನಾ ಫಸ್ಟ್ ಇವಾಗ ಒಂದು 2 ಡಿಕೆಟ್ಸ್ ಬ್ಯಾಕ್ ಬ್ರೆಸ್ಟ್ ಫೀಡಿಂಗ್ ಮಾಡಬಾರ್ದು ಅನ್ನಂಗಿತ್ತು. ಆದ್ರೆ ಯಾವಾಗ ನೀವು ART ಹಾಕಿರ್ತೀರ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು. ಯಾಕಂದ್ರೆ ಯಾಕೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಮಗುವಿಗೆ ಒಂದು ತನ್ನದೇ ಆದ ಒಂದು ನಿರೋಧಕ ಶಕ್ತಿ ಬರ್ಲಿ ಅಂತ. ಇಲ್ಲ ಅಂದ್ರೆ ಅದಕ್ಕೆ ಇಮ್ಯುನಿಟಿನೇ ಮತ್ತೆ ಕಡಿಮೆ ಇದ್ದಾಗ ತಾಯಿಯ ಹಾಲಿನಲ್ಲೇ ಸಿಗುವಂತ ಆಂಟಿಬಾಡೀಸ್ ಏನು ಸಿಗದೆ ಅದು ಇನ್ನೊಂದ್ ಸ್ವಲ್ಪ ಕ್ಷೀಣ ಆಗಿ ಕಾಯಿಲೆನ ಜಾಸ್ತಿ ಉಲ್ಬಣಗೊಳಿಸ್ಕೋಬಹುದು ಅಂತ. ಆದ್ರಿಂದ ಇವೆಲ್ಲ ಒಂದು ಕಾರಣಗಳನ್ನ ಈಗ ನಾವೇನಂತೀವಿ ಅಂತಂದ್ರೆ, ನಾವು ಎಷ್ಟೇ ಇದಿದ್ರು ಈ ಕಾಯಿಲೆ ಬಗ್ಗೆ ನಾವು ಮುಂಜಾಗ್ರತೆ ತಗೊಂಡು ಗರ್ಭಿಣಿಯವ್ರ ಹೆಣ್ಮಕ್ಳು ಬಂದಾಗ ಎಸ್ಪೆಷಲಿ ನಾವು ಗರ್ಭಿಣಿಯರಲ್ಲಿ ಕಾಯಿಲೆ ಇದೆಯಾ ಅಂತ ಕಂಡುಹಿಡಿಲೇಬೇಕು. ಆದ್ರೆ ಸರ್ಜರೀಸ್ ಮಾಡ್ಬೇಕಾದ್ರೂ ಬೇರೆ ಎಲ್ಡರ್ಲಿ ಪೀಪಲ್ ಇರ್ಬೋದು, ಈಗ ನೀವ್ ಹೇಳ್ದಂಗೆ ಯಾರು ಬೇಕಾದ್ರೂ ಸರ್ಜರಿ ಮಾಡ್ಬೇಕಾದ್ರೆ ಈ ಟೆಸ್ಟ್ಗಳು ಮುಖ್ಯ. ಈ ಗರ್ಭಿಣಿಯರಲ್ಲಿ ವಿಶೇಷವಾಗಿ ಮಗುವಿಗೆ ಇದು ವರ್ಟಿಕಲ್ ಟ್ರಾನ್ಸ್ಮಿಷನ್ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ 60% ಇರೋದ್ರಿಂದ ನಾವು ಇವೆಲ್ಲ ಪ್ರಿಕಾಷನ್ಸ್ ನ ತಗೊಂಡ್ಬಿಟ್ಟು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ಕೊಂಡು. ಯಾಕಂದ್ರೆ ನಾನು ಈ ಒಂದು ಕಾಯಿಲೆ ಒಂದು ಏಡ್ಸ್ ಪ್ರಾಜೆಕ್ಟ್ ನಲ್ಲೇ ನಾನು ಥೈಲ್ಯಾಂಡಿಗೆ ಹೋಗಿದ್ದೆ. ಅಲ್ಲಿ ಒಂದು ವಿಭಾಗನೆ ಮಾಡ್ಬಿಟ್ಟಿದ್ದಾರೆ ಅವರು ಏಡ್ಸ್ ಬಿಕಾಸ್ ಆಫ್ ದ ಸೆಕ್ಷುವಲ್, ಇಟ್ ಈಸ್ ಲೈಸೆನ್ಸ್ ದೇರ್, ಸೆಕ್ಷುವಲ್ ದಿಸ್ ಒನ್ ಈಸ್ ಲೈಸೆನ್ಸ್ ದೇರ್. ಸೊ ಅಲ್ಲಿ ಆ ಮಕ್ಕಳೆಲ್ಲ ಪಾಪ ಏಡ್ಸ್ ಆಗಿರೋ ಮಕ್ಕಳನ್ನೆಲ್ಲ ಒಂದ್ ಸೆಲ್ ಅಲ್ಲಿ ಇಟ್ಟಿರ್ತಾರೆ ಪಾಪ. ಅಲ್ಲಿಟ್ಟು ಅಲ್ಲಿ ಅವ್ರನ್ನ ನೋಡ್ಕೊಳ್ತಾರೆ. ಯಾಕಂದ್ರೆ ಎಷ್ಟು ಜನ ತಾಯಿ ಅಂದ್ರು ತಂದೆ ಅವ್ರುಗಳನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ಹೀಗಾಗಿ ಈ ಒಂದು ಇದ್ರ ಬಗ್ಗೆ ನಾವು ಇವತ್ತು ಎಲ್ಲರ ಗಮನ ಸೆಳೆಬೇಕು. ಮತ್ತೆ ಆ ವ್ಯಾಕ್ಸಿನ್ ಕೂಡ ಆದಷ್ಟು ಬೇಗ ಬರ್ಲಿ. ಮತ್ತೆ ಈ ಕಾಯಿಲೆಯಿಂದ ಎಲ್ಲರೂ ಆದಷ್ಟು ದೂರವಾಗಿ ಹೋಗಿ ನಾವು ಈ ಕಾಯಿಲೆ ನಮ್ಮ ಇದರಿಂದ ಹೋಗ್ಲಿ, ಪೂರ್ತಿಯಾಗಿ ನಿರ್ಮೂಲನೆ ಮಾಡೋಣ ಅನ್ನೋದು. ಮತ್ತೆ ವ್ಯಾಕ್ಸಿನ್ ಬಗ್ಗೆ ಬರ್ಲಿ ಅಂತ ಆಸೆ ಪಡೋಣ. ತುಂಬಾ ಧನ್ಯವಾದಗಳು ಡಾಕ್ಟರ್ ಪರಿಮಳಾ ದೇವಿ ಅವರೇ. ಎಷ್ಟು ಸರಳವಾಗಿ ಮನಮುಟ್ಟುವಾಗಿ ಹೇಳಿದಿರಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ನಮ್ಮ ವೀಕ್ಷಕರು ನೆನ್ಪಿಟ್ಕೊಳ್ಬೇಕು. ನಮಸ್ಕಾರ. ನಮಸ್ಕಾರ.